ಎಲ್ಲರಿಗೂ ಹ್ಯಾಪಿ ಟೀಚರ್ಸ್ ಡೇ. ಮೊದಲನೇದಾಗಿ ಶಿವಬಾಬನಿಗೆ ಧನ್ಯವಾದ ಅರ್ಪಿಸ್ತೀನಿ. ಇನ್ನೊಂದು ನಮ್ಮ ಹಿರಿಯರು ಇದ್ದಾರೆ, ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ. ಯಾಕೆಂದರೆ ನಾನು ಫಸ್ಟ್ ಟೈಮ್ ಬರುವಾಗ ಮಂಗಳಕ್ಕವರಿಗೆ ನೋಡಿ ಬಂದಿದ್ದೆ. ಶಿವಬಾಬು ಅಂತೂ ಇದ್ದಾರೆ. ನೆಕ್ಸ್ಟ್ ಟೈಮ್ ನೋಡುವಾಗ ನಾನು ಅಕ್ಕವರಿಗೆ ನೋಡಿದ್ದೆ. ಆದರೂ ಒಂದು ವಿಶೇಷತೆ ಏನಂದ್ರೆ ಸಿಂಪಲ್ಸಿಟಿ, ಬಹಳ ಸಹಜ ಗುಣ. ಏನಿದೆ ಏನೇ ಇರಲಿ ಅವ್ರು ಸಾಧಾರಣವಾಗಿ ಹೈಲೈಟ್ ಆಗಕ್ಕೆ ಇಷ್ಟಪಡಲ್ಲ, ಶೋ ಮಾಡೋದು ಇಷ್ಟಪಡಲ್ಲ. ಇದು ಗುಣ ನನಗೆ ಬಹಳ ಇಷ್ಟ ಆಯ್ತು. ಎರಡನೇ ವಿಷಯ, ಟೀಚರ್ಸ್ ಆಗೋದು ಚಿಕ್ಕಮ್ಮ ಮನೆ ಊಟ ಅಲ್ಲ. ಹೇಗೆ ರೀತಿ ಬಾಬಾ ಮಕ್ಕಳಿಗೆ ಶ್ರೀಮತ ಇದೆ, ಅದಕ್ಕಿಂತ 20% ಶ್ರೀಮತ ಟೀಚರ್ಸ್ ಅಕ್ಕಂದಿರಿಗೆ ಇದೆ. ಆ ಶ್ರೀಮತ ಪಾಲಿಸುವುದರಲ್ಲಿ ಟೀಚರ್ಸ್ ಅಕ್ಕಂದ್ರೆ ಮುಂದೆ ನಿಂತ್ಕೊಂಡಿದ್ದಾರೆ ಅಂದ್ರೆ ಅವರು ತನ್ನ ಮನ ಧನ ಪ್ರತಿಯೊಂದು ಡೆಡಿಕೇಟ್ ಮಾಡಿ, ತನ್ನ ಮನಸ್ಸಿಗೂ ಅಷ್ಟು ಡೆಡಿಕೇಟ್ ಮಾಡಿ ಹೋಗ್ತಿದಾರಲ್ಲ. ನಾನು ಆ ವಿಷಯಕ್ಕೆ ಎಲ್ಲರಿಗೂ ಸೆಲ್ಯೂಟ್ ಮಾಡ್ತೇನೆ ನಿಜವಾಗ್ಲು. ಯಾಕೆಂದ್ರೆ ಇಡೀ ವಿಶ್ವದಲ್ಲಿ ಇದೆಲ್ಲ ಅರ್ಪಣೆ ಮಾಡಿ ಮನಸ್ಸಿಂದಲೂ ಸಹ ಎಲ್ಲ ನಂದಲ್ಲ. ಇನ್ನೊಂದು ವಿಷಯ, ನನ್ನ ಫೀಲ್ಡ್ಗಳಲ್ಲಿ ಸೇವೆ ಮಾಡೋಕ್ಕೆ ಬಾಬಾ ಅವಕಾಶ ಕೊಡ್ತಾರೆ. ಆ ಟೈಮಲ್ಲಿ ಪ್ರತಿಯೊಬ್ಬರ ಜೊತೆಲಿ ಹೇಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡಬೇಕು, ಹೇಗೆ ನಾವು ಇರಬೇಕು, ಆ ಟೈಮಲ್ಲಿ ಬಾಬಾನೇ ಸಂಕಲ್ಪಗೊಳಿಸೋದು ಮಾಡಿಸೋದು ಪ್ರತಿಯೊಬ್ಬರು ಟೀಚರ್ ಲೈಫಲ್ಲಿ ಬರುತ್ತೆ ತಾನೆ.